ಒಬ್ಬ ಅನಾಥ ಮಗು, ತಂದೆ ತಾಯಿ ಇಲ್ಲದಂಥ ಮಗು ಶಾಸಕರಾದ್ರಲ್ಲ, ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೊಟ್ಟೆ ಕಿಚ್ಚಾಗಿರ್ತದೆ. ಸುಧಾಕರ್ ಇದ್ದಂಥ ಸಂದರ್ಭದಲ್ಲಿ ಇದು ಪಾಳು ಬಿದ್ದಂಥ ಮನೆ ಥರ ಇತ್ತು ಕನ್ನಡ ಭವನ, ಯಾರೂ ಗುರ್ತು ಹಿಡಿತಾ ಇರಲಿಲ್ಲ. ಈ ಒಂದು ಹಂತಕ್ಕೆ ಬಂದಿದೆ ಅಂದರೆ ನಿಜವಾಗ್ಲೂ ನಮ್ಮ MC ಸುಧಾಕರ್ ಸಾಹೇಬರು ಶಾಸಕರಾದ ಪ್ರದೀಪ್ ಈಶ್ವರ ಕಾರಣ. PW ಆಫೀಸ್ಗೆ ನಾನು 100 ಕೋಟಿ ಅನುದಾನ ತಂದೆ, ಅದೇ ಮಾಡ್ತಾಯಿದ್ದಾರೆ. ಅದು 100 ಕೋಟಿ ಅಲ್ಲ, 1 ಪೈಸಾ ಕೂಡ ಇಲ್ಲ ಅದರಲ್ಲಿ. ಇದು ಡೂಪ್ಲಿಕೇಟ್ ಹಕ್ಕುಪತ್ರ ಅಂತ ಹೇಳ್ಬಿಟ್ಟು ಅದು ಪ್ರೂವ್ ಆಗಿದೆ. ಕೇಂದ್ರ ಸಂಸದರಾಗಿದ್ದೀರ ನೀವು, ಇವಾಗ ಡಿಮುಡ್ ಫಾರೆಸ್ಟು ಮಾಡಿದ್ದೀರಲ್ಲ, ನೀವಿದ್ದಂಥ ಸಂದರ್ಭದಲ್ಲಿ ಡಿಮುಡ್ ಫಾರೆಸ್ಟ್ ಆಗಿದೆ. ಅರಣ್ಯ ಇಲಾಖೆ ಮಂತ್ರಿಗಳ ಹತ್ರ ಹೋಗಿ, ಮೋದಿ ಅವ್ರ ಹತ್ರ ಹೋಗಿ, ಈ ಥರ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರೈತರಿಗೆ ಈ ಥರ ಅನ್ಯಾಯ ಆಗಿದೆ, ದಯವಿಟ್ಟು ಇದನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿಸ್ತೀವಿ ಸಾಕು. ನಿನ್ನೆ ಮಾನ್ಯ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು DC ಆಫೀಸ್ನಲ್ಲಿ ಒಂದು ಕನ್ನಡ ಭವನ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಅವರೇ ಅನುದಾನದಲ್ಲಿ ತಂದುಬಿಟ್ಟು ಸುಣ್ಣ ಬಣ್ಣ ಬಳಿದ್ಬಿಟ್ಟು ಇನಾಗ್ರೇಷನ್ನು ಒಂದು 2 ತಿಂಗಳಲ್ಲಿ ಮಾಡ್ತಾರೆ ಅಂತ ಒಂದು ಸುಳ್ಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇವಾಗ ಉತ್ತರ ಕೊಡ್ತೀನಿ. ನೋಡಿ, ಮಾನ್ಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರೇ, ನಿಮಗೊಂದು ಮಾರ್ಗದರ್ಶನವಾಗಿ ನಾನು ಹೇಳ್ತೀನಿ, ಯಾವತ್ತೇ ಆಗಲಿ ಸುಳ್ಳು ಹೇಳಿಕೆಗಳನ್ನು ಕೊಡಬಾರ್ದು. ನೀವು ಸಚಿವರಾಗಿರಲಿ, ಶಾಸಕರಾದಂಥ ಸಂದರ್ಭದಲ್ಲಿ ಈ ಒಂದು ಕನ್ನಡ ಭವನಕ್ಕೆ ಯಾವುದೇ ರೀತಿ ನಿಮ್ಮ ಅನುದಾನ ತಂದಿಲ್ಲ. ಡಾಕ್ಟರ್ M ವೀರಪ್ಪ ಮೊಯ್ಲಿ ಅವರು ತಂದಿರೋಂಥ ಅನುದಾನ ಮತ್ತು ನಮ್ಮ ಶಾಸಕರಾದಂತಹ ಪ್ರದೀಪ್ ಈಶ್ವರ ಅವರು ಮತ್ತು ನಮ್ಮ ಇವಾಗಿನ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರು ತಂದಿರೋ ಅನುದಾನ ಬಿಟ್ಟು ನಿಮ್ಮದು ಏನೇ ಅನುದಾನ ಇಲ್ಲ. ನೋಡಿ, ನಾನು ಯಾವತ್ತೇ ಆಗಲಿ ನಾವು ಏನೇ ಒಂದು ಕ್ವಶನ್ ಮಾಡುವಾಗ ದಾಖಲೆ ಸಮೇತ ಅದು ನೈಜ ರೀತಿಯಲ್ಲಿ ಇರಬೇಕು. ನೋಡಿ, ನಮ್ಮ ಇಲ್ಲೇ ಇದೆ ಡಾಕ್ಯುಮೆಂಟೇಷನ್. ವೀರಪ್ಪ ಮೊಯ್ಲಿ ಅವರು ತಂದಿರೋ ಅನುದಾನ ಮತ್ತು ಇಲ್ಲಿ 2024 23/2/2024ರಲ್ಲಿ 7 ಕೋಟಿ ರೂಪಾಯಿ ನಮ್ಮ ಸಚಿವರು ಮತ್ತು ನಮ್ಮ ಶಾಸಕರು, ಮತ್ತು 7/10/2024ರಲ್ಲಿ 3,33,67,602 ರೂಪಾಯಿ ಅನುದಾನವನ್ನು ತಂದು, ಇದು ನೋಡಿ, ಒಂದು ಸುಸಜ್ಜಿತ ವಾತಾವರಣದಲ್ಲಿ ಈ ಒಂದು ಕನ್ನಡ ಭವನ ನಿರ್ಮಾಣ ಆಗಿದೆ ಅಂದರೆ ಅದು ನಮ್ಮ ಶಾಸಕರು ಮತ್ತು ಸಚಿವರು ಮೂಲ ಕಾರಣ ಆಗ್ತದೆ. ಯಾಕಂದರೆ ಸುಮ್ಮನೆ ಒಂದು ಮನುಷ್ಯನ ಚಿತ್ರ ಬಿಡಿಸ್ಬಿಟ್ಟು ಅದು ದೇವರು ಅಂತ ಹೇಳಿದರೆ ನಂಬೋಕ್ಕಾಗಲ್ಲ. ದೇವ್ರಿಗೆ ಆದಂಥ ಒಂದು ವೈಶಿಷ್ಟ್ಯತೆ ಏನು ಕೊಟ್ಟರು, ಏನು ಅಲಂಕಾರ ಕೊಟ್ಟರು ಅದು ದೇವರು ಹತ್ರನೇ ಇರ್ತದೆ. ಅದಕ್ಕೆ ಈ ಕನ್ನಡ ಭವನಕ್ಕೂ ನಮ್ಮ MC ಸುಧಾಕರ್ ಸಾಹೇಬರು ಮತ್ತು ನಮ್ಮ ಶಾಸಕರ ಪ್ರದೀಪ್ ಈಶ್ವರ್ ಅವರು ಹೆಚ್ಚುವರಿ ಅನುದಾನವನ್ನು ಕೊಟ್ಟು ಈ ಒಂದು ಶಂಕುಸ್ಥಾಪನೆ ಆದಾಗಿಂದ ಏನು ಕಾಮಗಾರಿ ನಿಂತೋಗಿತ್ತು ಮತ್ತು ನಮ್ಮ ಸಚಿವರು ನಮ್ಮ ಶಾಸಕರು ಬಂದ ಮೇಲೆ ಇದು ಒಂದು ಪರಿಹಾರ ರೂಪಕ್ಕೆ ತಂದಿದ್ದಾರೆ. ಒಳ್ಳೆಯ ಸುಸಜ್ಜಿತವಾದ ಒಂದು ಕಟ್ಟಡ ಕಟ್ಟಿದ್ದಾರೆ. ಒಳಗಡೆ ಜನರ ವೀಕ್ಷಣೆಗಾಗಿ ಏನೆಲ್ಲ ಸೌಕರ್ಯಗಳು ಮಾಡಬೇಕು, ಏನೆಲ್ಲ ಸವಲತ್ತುಗಳು ಇರಬೇಕು, ಒಂದು ಕನ್ನಡ ಭವನ ನಿರ್ಮಾಣ ಮಾಡಬೇಕಂದ್ರೆ ಯಾವ ಥರ ಸ್ಪೆಷಲಿಟಿ ಇರಬೇಕು ಅನ್ನೋದನ್ನು ಇವತ್ತು ನಮ್ಮ ಸಚಿವರು, ನಮ್ಮ ಶಾಸಕರು ತೋರಿಸಿದ್ದಾರೆ. ಅದಕ್ಕೆ ದಯವಿಟ್ಟು ಈ ಥರ ಒಂದು ಹೇಳಿಕೆಗಳು ಕೊಡೋದು ದಯವಿಟ್ಟು ಇದು ಸರಿಯಲ್ಲ. ಮತ್ತು ಹಕ್ಕುಪತ್ರಗಳ ಬಗ್ಗೆ ಏನೋ ಮಾತಾಡಿದ್ದಾರೆ. 22,000 ಹಕ್ಕುಪತ್ರಗಳು ನೋಡಿ, 20,000 ಇವಾಗ ನಿಮಗೂ ಇನ್ನೂ ಕನಸಾಗಿರ್ಬೋದು. ಅದು ಕನಸಾಗಿ ಅದು ನನಸಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಬೋಗಸ್ ಹಕ್ಕುಪತ್ರ ಅಂತ ಆಲ್ರೆಡಿ ಬೆಂಗಳೂರಲ್ಲಿ ವಸತಿ ಯೋಜನೆ ಕಾವೇರಿ ಭವನ ಬೆಂಗಳೂರಲ್ಲಿ ಆಫೀಸಲ್ಲಿ ವರದಿ ಕೊಟ್ಟಿದ್ದಾರೆ. ಸರ್ಕಾರದಿಂದ ಯಾವ ಥರ ಹಕ್ಕುಪತ್ರ ಬರುತ್ತೆ ಮತ್ತು ಇವ್ರು ಯಾವ ಥರ ಹಕ್ಕುಪತ್ರ ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಜನರಿಗೆ ತಿಳಿದಿದೆ. 1 ಸಲ 2 ಸಲ ಜನರು ಯಾಮಾರಿದ್ರು, 3ನೇ ಸಲ ಇವ್ರನ್ನೇ ತಿರಸ್ಕಾರ ಮಾಡಿದ್ರು. ಇದು ಡೂಪ್ಲಿಕೇಟ್ ಹಕ್ಕುಪತ್ರ ಅಂತ ಹೇಳ್ಬಿಟ್ಟು ಅದು ಪ್ರೂವ್ ಆಗಿದೆ. ಮತ್ತು ಅಭಿವೃದ್ಧಿ ವಿಚಾರ ಏನು ಮಾತಾಡಿದ್ರಲ್ಲ, ನೀವು ಆರೋಗ್ಯ ಸಚಿವರಾಗಿದ್ದರೆ ನಿಮಗೆ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಬಡತನದಿಂದ ಕೂಡಿರುವಂಥ ಇವು ಚಿಕ್ಕಬಳ್ಳಾಪುರ MRI ಸ್ಕ್ಯಾನಿಂಗ್ ಸೆಂಟ್ರ್ ಮಾಡೋಕ್ಕಾಗಿಲ್ಲ. ಇವತ್ತು ನಮ್ಮ ಶಾಸಕರು ಸಚಿವರು MRI ಸ್ಕ್ಯಾನಿಂಗ್ ಸೆಂಟ್ರ್ ಮಾಡ್ತಾಯಿದ್ದಾರೆ. ಅರ್ಥ ಆಯ್ತಾ? ಮತ್ತು ರೈತರ ಬಗ್ಗೆ ಎಷ್ಟೋ ಕಾಳಜಿ ಇದೆ ಅಂತ ನೀವು ಅಂದ್ಕೊಂಡಿರ್ಬೋದು. ರೈತರ ಬಗ್ಗೆ 1% ಕೂಡ ನಿಮಗೆ ಕಾಳಜಿ ಇಲ್ಲ. ಯಾಕಂದರೆ ನೀವು ಇದ್ದಂಥ ಸಂದರ್ಭದಲ್ಲಿ ಡಿಮುಡ್ ಫಾರೆಸ್ಟ್ ಮಾಡಿದ್ರೆ ರೈತರಿಗೆ ಒಂದು ಅಡಿಗೆ ಕೂಡ ಜಾಗ ಇಲ್ಲ. ಕೆರೆಗಳನ್ನ ಸೇರಿಸ್ತಿದೆ, ದೇವಸ್ಥಾನಗಳನ್ನ ಸೇರಿಸ್ತಿದೆ. ಖರಾಬಿ ಜಾಗದಲ್ಲಿ ನಮ್ಮ ರೈತರು ದರಖಾಸ್ತಿಗೆ ಮಂಜೂರು ಮಾಡ್ಕೊತ ಅರ್ಜಿಗಳಾಗ್ತೀವಿ.
57 ಅರ್ಜಿಗಳು ಹಾಕ್ಕೊಂಡಿದ್ರೆ. ಇವಾಗ ಅದನ್ನೆಲ್ಲ ನೀವು ಡಿಮೂಡ್ ಫಾರೆಸ್ಟ್ ಮಾಡಿದರೆ ಯಾವ ಥರ ನಿಮಗೆ ಗೌರವ ಇದೆ ರೈತರ ಬಗ್ಗೆ? ಮತ್ತು ಹೂ ಮಾರ್ಕೆಟು ಹೆಚ್ಚಾಗಿ ಹೂ ಬೆಳೀತಾರೆ ನಮ್ಮ ತಾಲೂಕಲ್ಲಿ. ಒಂದು ಸುಸಜ್ಜಿತವಾದ ಹೂ ಮಾರ್ಕೆಟ್ ಮಾಡೋಕ್ಕಾಗಿಲ್ಲ. ಇವತ್ತು ಆ ಕೆಲಸ ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರು ಇಬ್ಬರು ಆ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇದೆಲ್ಲ ಬಿಟ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡೋದು ಇದು ಸರಿಯಲ್ಲ ನೋಡಿ. ಆ ಯೋಗ್ಯತೆ ನಿಮಗಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಷ್ಟೊಂದು ಗ್ಯಾರಂಟಿಗಳ ಜೊತೆಯಲ್ಲಿ ಅನುದಾನ ತರೋದೇ ಒಂದು ಭಾರಿ ಕಷ್ಟ. ಯಾಕಂದ್ರೆ ಇಷ್ಟೊಂದು ಅನುದಾನ ತಂದು ಮಾಡ್ತಾ APMC ಮಾರ್ಕೆಟು ಫ್ಲವರ್ ಮಾರ್ಕೆಟ್ ಮಾಡ್ತಾಯಿದ್ದಾರಲ್ಲ, ಅದು ಸುಮ್ಮನೆ ಬಂದುಬಿಡ್ತದ. ಮತ್ತು ಇನ್ನೊಂದೇನು ಹೇಳಿದರೆ PW ಆಫೀಸ್ಗೆ ನಾನು 100 ಕೋಟಿ ಅನುದಾನ ತಂದೆ ಅದೇ ಮಾಡ್ತಾಯಿದ್ದಾರೆ. ಅದು 100 ಕೋಟಿ ಅಲ್ಲ, 1 ಪೈಸಾ ಕೂಡ ಇಲ್ಲ ಅದರಲ್ಲಿ. ಇವತ್ತು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು 37 ಕೋಟಿ ರೂಪಾಯಿ ಮೊನ್ನೆ ಗುದ್ಲಿ ಪೂಜೆ ಮಾಡಿದ್ರು. ವಿಲೇಜ್ ವೈಸ್ ಗುದ್ಲಿ ಪೂಜೆ ಮಾಡ್ತಾರೆ. ಅದು ಅನುದಾನ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ವಿಶೇಷವಾದಂಥ ಅನುದಾನ ತಂದಿದ್ದಾರೆ. ಮತ್ತು ಆಸ್ಪತ್ರೆ ವಿಚಾರಕ್ಕೆ ಬಂದಾಗ 10 ಆಂಬುಲೆನ್ಸ್ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಟ್ಟಿದ್ದಾರೆ. ಯಾಕಂದರೆ ಜನರ ಬಡವರ ಕಷ್ಟ ಏನು ಅಂತ ಗೊತ್ತಿದೆ ಅವರು ಶಾಸಕರಿಗೆ. ಅದರಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಇದಕ್ಕೆಲ್ಲ ನನಗೊಂದು ಏನಂದರೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಸಚಿವರು ಮತ್ತು ಶಾಸಕರು. ನೋಡಿ, ಶಾಸಕರು ಒಬ್ಬ ಅನಾಥ ಮಗು, ತಂದೆ ತಾಯಿ ಇಲ್ಲದಂಥ ಮಗು ಶಾಸಕರಾದ್ರಲ್ಲ, ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾಯಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೊಟ್ಟೆ ಕಿಚ್ಚಾಗಿರ್ತದೆ. ನಾನೇನು ಮಾಡೋಕ್ಕಾಗಿಲ್ಲ, ಅಲ್ಲಿ ಇವ್ರು ಗೆದ್ದುಬಿಟ್ರಲ್ಲ, ಇಷ್ಟೆಲ್ಲ ಗ್ಯಾರಂಟಿ ಯೋಜನೆ ಇಷ್ಟೆಲ್ಲ ಇದ್ಕೊಂಡು ಅನುದಾನ ಬರೋದೇ ಕಮ್ಮಿ, ಇಷ್ಟೆಲ್ಲ ಅನುದಾನ ತಂದು ಮಾಡ್ತಾಯಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂಥರ ಹೊಟ್ಟೆ ಕಿಚ್ಚಾಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಏನೇ ಇದ್ರಿ ವಾಸ್ತವಾಂಶ ಮಾತಾಡಬೇಕು. ಇವಾಗ ನನ್ನ ಹತ್ರ ದಾಖಲೆ ಇದೆ, ಯಾವ ಅನುದಾನ ಎಷ್ಟೆಷ್ಟಲ್ಲಿ ಆಗಿದೆ, ವೀರಪ್ಪ ಮೊಯ್ಲಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಅನುದಾನ ಈಗ ಕನ್ನಡ ಭವನಕ್ಕೆ ರಿಲೀಸ್ ಆಯಿತು, ಅದಕ್ಕೆ ಉಳಿಕೆ ಅಮೌಂಟು ನಮ್ಮ ಸಚಿವರಾದಂಥ ಡಾಕ್ಟರ್ NT ಸುಧಾಕರ್ ಸಾಹೇಬರು ಮತ್ತು ಪ್ರದೀಪ್ ಈಶ್ವರ್ ಅತಿ ಹೆಚ್ಚು ವಿಶೇಷ ಅನುದಾನವನ್ನು ತಂದು ಇದು ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಇದರಿಂದ ನಾನು ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಸುಧಾಕರ್ ಅವ್ರಿಗೆ ಹೇಳೋದು ನಾನು ಇಷ್ಟೇ, ಏನೇ ಇದ್ದರೂ ಪಾರದರ್ಶಕವಾಗಿ ಮಾತಾಡಬೇಕು ಹೊರತು ಯಾವುದೇ ಸುಳ್ಳು ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ ಅವರಿಗೆ. ಸರ್, ಈಗ ಯಾವುದೇ ಇವಾಗ ಶಾಸಕರು ಮತ್ತು ಇವ್ರು ಹೇಳಿದ್ದಾರೆ ಸುಧಾಕರ್ ಅವರು, ನಮಗೆ ಯಾವುದೇ ರೀತಿ ಆ ಥರ ಮಾಹಿತಿ ಇಲ್ಲ. ಯಾರು ಚೆನ್ನಾಗಿರೋ ರೋಡ್ಗೆ ಯಾರೂ ಮಾಡೋಕ್ಕೆ ಹೋಗಲ್ಲ. ಯಾವ್ದು ಹಾಳಾಗಿರ್ತದೋ ಆ ರೋಡನ್ನ ಅಭಿವೃದ್ಧಿ. ಇವಾಗ ಕಂದವಾರ ಕೆಳಗೇರಿ ರೋಡು ಇವರಿದ್ದಂಥ ಸಂದರ್ಭದಲ್ಲಿ, ಸುಧಾಕರ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹಾಳಾಗಿತ್ತು, ಸುಮಾರು ಜನ ಬಿದ್ದು ಎದ್ದರು ಅದರಲ್ಲಿ. ನೀವು ಯಾಕೆ ಮಾಡಿಲ್ಲ? ಇವಾಗ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಇವಾಗ ಅದು ಚೆನ್ನಾಗಿದೆ ರೋಡು. ಸುಮ್ಮನೆ ಸುಳ್ಳು ಹೇಳಿಕೆ ಕೊಡೋದು ಸರಿಯಲ್ಲ. ಮತ್ತು ಇನ್ನೊಂದು ನಾನು ಮನವಿ ಮಾಡ್ತೀನಿ, ರೈತರ ಪರವಾಗಿ, ನಮ್ಮೆಲ್ಲರ ಪರವಾಗಿ, ರಾಜಕೀಯೇತರವಾಗಿ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ. ದಯವಿಟ್ಟು ಅದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇವಾಗ ಕೇಂದ್ರ ಸಂಸದರಾಗಿದ್ದೀರ ನೀವು, ಇವಾಗ ಡಿಮೂಡ್ ಫಾರೆಸ್ಟು ಮಾಡಿದ್ದೀರಲ್ಲ, ನೀವಿದ್ದಂಥ ಸಂದರ್ಭದಲ್ಲಿ ಡಿಮೂಡ್ ಫಾರೆಸ್ಟ್ ಆಗಿದೆ. ಎಲ್ಲ ಕಡೆ ರೈತರ ಜಮೀನು ಅಕ್ವೈರಿ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಕೇಂದ್ರದಲ್ಲಿ ಇದು ಅರಣ್ಯ ಇಲಾಖೆ ಮಂತ್ರಿಗಳ ಹತ್ರ ಹೋಗಿ, ಮೋದಿ ಅವ್ರ ಹತ್ರ ಹೋಗಿ, ಈ ಥರ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರೈತರಿಗೆ ಈ ಥರ ಅನ್ಯಾಯ ಆಗಿದೆ, ದಯವಿಟ್ಟು ಇದನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿಸ್ಲಿ ಸಾಕು. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ.